ಭಕ್ತಿ ನರಸೀಪುರ ಪಟ್ಟಣದ ಶ್ರೀ ಗುಂಜನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಅವಭೃತ ಸ್ಥಾನ ಧ್ವಜ ಅವರೋಹಣ ಧಾರ್ಮಿಕ ಪೂಜಾ ಕೈಂಕರ್ಯ ನೆರವೇರಿತು. ಶ್ರೀ ಗುಂಜನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಆದ 3ನೇ ದಿನ ಸಾಂಪ್ರದಾಯಿಕ ವಾಡಿಕೆಯಂತೆ ಅವಭೃತ ಸ್ಥಾನ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ನವಾನ್ನಿಕ ಮಹೋತ್ಸವದಲ್ಲಿ ಇವತ್ತು 9ನೇ ದಿವಸವಾಗಿರುವಂತಹ ಇವತ್ತಿನ ಅವಭೃತ ಸ್ಥಾನವನ್ನು ಈಗ ತಾನೇ 12 ಗಂಟೆಗೆ ಸರಿಯಾಗಿರುವಂತಹ ಮುಹೂರ್ತದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಅವಭೃತ ಸ್ಥಾನವನ್ನು ನಡೆಸಲಾಗಿದೆ. ಸ್ವಾಮಿಯವರು ಇವತ್ತಿಗೆ 9 ದಿವಸಗಳ ನವಾನ್ನಿಕ ಮಹೋತ್ಸವ ಮುಕ್ತಾಯವಾಗುತ್ತೆ. ಸಾಯಂಕಾಲ ದಿವಸ ಧ್ವಜಪಥದ ಅವರೋಹಣ, ಸ್ವಾಮಿ ಹೆಸರು ಧ್ವಜಾರೋಹಣ ಮಾಡಿದ್ವಿ 9 ದಿವಸ ಮೊದಲು, ಈಗ ಧ್ವಜದ ಅವರೋಹಣವನ್ನು ಮಾಡ್ತೀವಿ. ಇವತ್ತಿಂದ ಮುಕ್ತಾಯವಾಗುತ್ತೆ. ಸ್ವಾಮಿಯ ಯಾವುದೋ ಒಂದು ನಕ್ಷತ್ರವನ್ನು ಇಟ್ಕೊಂಡಿದ್ದೀವಿ, ಅದು ಸ್ವಾತಿ ನಕ್ಷತ್ರ ಅನ್ನುವಂಥದ್ದು ನಿಗದಿಯಾಗಿರುವಂಥದ್ದು. ಈ ದೇವಸ್ಥಾನದ ಒಂದು ಮೂಲದ ಘಟ್ಟದಲ್ಲಿ ಸ್ವಾತಿ ನಕ್ಷತ್ರ ಅನ್ನುವಂಥದ್ದು ನಿಗದಿಯಾಗಿರುತ್ತೆ. ಆ ನಿಗದಿ ಮೀನಮಾಸ ಸ್ವಾತಿ ನಕ್ಷತ್ರದ ದಿವಸ ತೀರ್ಥ ಅಂತ ಹೇಳಿರುವಂಥದ್ದು. ಹಾಗಾಗಿ ಆ ತೀರ್ಥ ದಿವಸ ಅವಭೃತ ಅಂತ ಹೇಳಿ ಸ್ವಾಮಿ ಜೊತೆ ಎಲ್ಲರೂ ಸ್ನಾನ ಮಾಡುವಂಥದ್ದು ವಿಶೇಷ. ಹಾಗೆ ಆ ಸ್ನಾನವನ್ನು ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಪುನರ್ಜನ್ಮದ ವಿದ್ಯತೆ ಮತ್ತೆ ಹುಟ್ಟುವಂತಹ ಒಂದು ಅವಕಾಶವಾಗಿ ಇರೋದಿಲ್ಲ. ಸ್ವಾಮಿ ಜೊತೆ ಸ್ನಾನವನ್ನು ಮಾಡುವಂಥದ್ದು. ಕಾವೇರಿ ಕಪಿಲ ಸ್ಫಟಿಕ ಸರೋವರ ತ್ರಿವೇಣಿ ಸಂಗಮ ನದಿಯ ನೀರಿನಲ್ಲಿ ಸುದರ್ಶನ ನರಸಿಂಹಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಹಾಲು, ಮೊಸರು, ಜೇನುತುಪ್ಪ ಅಭಿಷೇಕ ಮಾಡಲಾಯಿತು. ಭಕ್ತ ಮಹಾಶಯರು ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪೂಜೆ ಸಲ್ಲಿಸಿ ಭಕ್ತಿ ಭಾವ ಮೆರೆದರು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಶ್ರೀಧರ್ ಭಟ್, ಕನ್ನಡ ಪುಟ್ಟಸ್ವಾಮಿ, ಗುಂಜನರಸಿಂಹಸ್ವಾಮಿ ದೇಗುಲದ ಪಾರು ಪತ್ತೆದಾರ್ ಪ್ರದೀಪ್, ಗಿರೀಶ್, ಬಸವರಾಜಮೂರ್ತಿ, ರಾಜು ಇತರರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಜನಸ್ನೇಹಿ ನ್ಯೂಸ್, ನರಸೀಪುರ.